ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೂ ಕುತ್ತು, ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ನಜೀರ್ ಅಹ್ಮದ್. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೂ ಕುತ್ತು, ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ನಜೀರ್ ಅಹ್ಮದ್. ಹಾಗಾದ್ರೆ ಹೈಕಮಾಂಡ್ ಕೊಟ್ಟಿರುವಂತಹ ಗಡುವು ಮುಗಿತಾ? ಸಿಎಂ ಸಿದ್ದರಾಮಯ್ಯರಿಂದ ದೂರ ಉಳಿದ ನಜೀರ್ ಅವರು ಇನ್ನೂ ಕೂಡ ಸಿಎಂ ಅನ್ನ ಭೇಟಿ ಆಗಿಲ್ಲ. ನಜೀರ್ ಅಹ್ಮದ್ ಅವರು ರಾಜೀನಾಮೆ ನೀಡಿರುವುದಾಗಿ ಆಪ್ತರ ಬಳಿ ಮಾತು. ಆದ್ರೆ ಈ ವಿಚಾರ ಕನ್ಫರ್ಮ್ ಮಾಡಿದ ಸಿಎಂ ಕಚೇರಿ. ನಜೀರ್ ರಾಜೀನಾಮೆ ಪತ್ರ ಇನ್ನೂ ಕೂಡ ಸಿಎಂ ಕೈ ಸೇರಿಲ್ವಾ? ತೀವ್ರ ಕುತೂಹಲ ಮೂಡಿಸಿದೆ ನಜೀರ್ ಅಹ್ಮದ್ ಅವರ ನಡೆ. ಯಾವ ನಡೆಯನ್ನ ಅನುಸರಿಸ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೂ ಕೂಡ ಈಗ ಕುತ್ತು ಒದಗಿ ಬಂದಿದೆ. ಇನ್ನು ಸ್ಥಾನಕ್ಕೆ ರಾಜೀನಾಮೆಯನ್ನ ನಜೀರ್ ಅಹ್ಮದ್ ಅವರು ಕೊಡ್ತಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಅಥವಾ ಏನಾದ್ರೂ ಒಂದ್ ವೇಳೆ ಹೈಕಮಾಂಡೇ ನಿಮ್ಮ ಸ್ಥಾನದಿಂದ ನೀವು ವಜಾ ಆಗ್ಬೇಕಂತ, ನಿಮ್ಮ ಸ್ಥಾನದಲ್ಲಿ ಈಗ ನೀವು ರಾಜೀನಾಮೆಯನ್ನ ಕೊಡಬೇಕು ಅಂತ ಏನಾದ್ರೂ ಹೈಕಮಾಂಡ್ ಆರ್ಡರ್ ಮಾಡಿದ್ಯಾ ಎಂಬ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ನಿನ್ನೆ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ನಜೀರ್ ಅಹ್ಮದ್ ಅವರು ಸಿಎಂ ಅವರನ್ನು ಹೋಗಿ ಭೇಟಿ ಮಾಡ್ತಾರೆ, ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗಿತ್ತು. ಆದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ನಜೀರ್ ಅಹ್ಮದ್ ಅವರು ಅಂದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂತವರು ಹೋಗಿ ಭೇಟಿಯನ್ನು ಕೂಡ ಮಾಡಿಲ್ಲ, ಯಾವುದೇ ರೀತಿಯ ಮಾತುಕತೆ ಕೂಡ ನಡೆಸಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ನಜೀರ್ ಅಹ್ಮದ್ ಅವರು ದೂರ ಉಳಿದ್ರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಹೈಕಮಾಂಡ್ ಈಗ ಏನಾದ್ರೂ ಗಡುವು ಕೊಟ್ಟಿದ್ಯಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ರಾಜೀನಾಮೆ ಕೊಡ್ಲೇಬೇಕು ಅನ್ನೋ ಒತ್ತಡವನ್ನ ಹೈಕಮಾಂಡ್ ಹಾಕ್ತಿದ್ಯಾ? ಒಂದು ವೇಳೆ ಹೈಕಮಾಂಡ್ ಆ ರೀತಿಯ ಒತ್ತಡವನ್ನ ಹಾಕ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಯಾಕೆ ಹೈಕಮಾಂಡ್ಗೆ ಯಾವುದೇ ರೀತಿಯ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ? ಅಥವಾ ಹೈಕಮಾಂಡ್ ಬಳಿ ಈ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಬಹುದಾಗಿತ್ತು, ಯಾಕೆ ಪ್ರಸ್ತಾಪವನ್ನ ಮಾಡಿಲ್ಲ ಅನ್ನೋ ಒಂದು ಮುನಿಸು ಕೂಡ ಇರೋ ಸಾಧ್ಯತೆಗಳಿದ್ದಾವೆ. ಅಥವಾ ಸಿದ್ದರಾಮಯ್ಯ ಅವರ ಮೇಲೆ ಈ ಒಂದು ವಿಚಾರಕ್ಕೆ ಈಗ ನಜೀರ್ ಅಹ್ಮದ್ ಅವರು ಮುನಿಸ್ಕೊಂಡಿದ್ದಾರಾ? ಮುಂದೆ ಯಾವ ನಡೆಯನ್ನ ಅನುಸರಿಸ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಇನ್ನು ರಾಜೀನಾಮೆ ನೀಡಿರುವುದಾಗಿ ಆಪ್ತರ ಬಳಿ ಮಾತನಾಡ್ಕೊಂಡಿದ್ದಾರಂತೆ. ಆದ್ರೆ ಈ ಒಂದು ನಜೀರ್ ಅಹ್ಮದ್ ಅವರದೇನು ರಾಜೀನಾಮೆ ಪತ್ರ ಇದೆ, ಅದು ಇನ್ನೂ ಕೂಡ ಸಿಎಂ ಕಚೇರಿಗೆ ಸೇರಿಲ್ಲ, ಅಥವಾ ಸಿಎಂ ಬಳಿ ಹೋಗಿ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋದು ಕೂಡ ಮಾತನಾಡಿಲ್ಲ. ಹಾಗಾಗಿ ಯಾವ ನಡೆಯನ್ನ ಅನುಸರಿಸ್ತಾರೆ ಅಂತ ನೋಡ್ಬೇಕಾಗುತ್ತೆ. ಇನ್ನು ಆ ಒಂದು ವಿಚಾರ ಸಿಎಂ ಕಚೇರಿಯಿಂದಲೂ ಕೂಡ ಅಧಿಕೃತವಾಗಿ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಈಗ ನಜೀರ್ ಅಹ್ಮದ್ ಅವರು ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಯಲ್ಲಿ ಅವರು ಇನ್ನು ಮುಂದೆ ಮುಂದುವರಿಯೋದಿಲ್ಲ ಅಂತ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಕೂಡ ಈಗ ಸಿಎಂ ಕಚೇರಿಯಿಂದ ಕೊಟ್ಟಿಲ್ಲ. ಅದರ ಜೊತೆಗೆ ನಜೀರ್ ಅಹ್ಮದ್ ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿಲ್ಲ. ನನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗಿತ್ತು, ಆದ್ರೆ ಹೋಗಿ ಭೇಟಿಯನ್ನು ಕೂಡ ಮಾಡಿಲ್ಲ. ಮೇ ಬಿ ಇವತ್ತೇನಾದ್ರೂ ಭೇಟಿ ಮಾಡ್ತಾರಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ, ನೋಡ್ಬೇಕಾಗತ್ತೆ. ಇವತ್ತೇನಾದ್ರೂ ಭೇಟಿ ಮಾಡೋ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ನಿನ್ನೆ ಭೇಟಿ ಮಾಡಿಲ್ಲ, ಈ ಒಂದು ವಿಚಾರವಾಗಿ ಮಾತನಾಡಿಲ್ಲ. ಹಾಗಾಗಿ ಇವತ್ತು ಕೂಡ ಭೇಟಿ ಮಾಡೋ ಚಾನ್ಸಸ್ ಇದೆ. ಆದ್ರೆ ಹೋಗಿ ಭೇಟಿ ಮಾಡ್ತಾರಾ ಅಥವಾ ಈ ಒಂದು ಮುನಿಸು ಹಂಗೆ ಮುಂದುವರಿಯುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ.